ಅಶ್ವಥ್ ನಾರಾಯಣ್ ಸರ್, ನನ್ನ ನೇರ ಪ್ರಶ್ನೆ, ಜಮೀರ್ ಅಹಮದ್ ಖಾನ್ ಅವ್ರು ಕಂಡ್ರೆ ಬಿಜೆಪಿ ನಾಯಕರಿಗೆ ಏನಾದ್ರೂ ಎಕ್ಸ್ಟ್ರಾ ಲವ್ ಅಂತ? ಯಾಕೆಂದ್ರೆ ಅವರದೇ ಕ್ಷೇತ್ರದಲ್ಲಾದ 2-3 ಘಟನೆ ನಾನು ಉಲ್ಲೇಖ ಮಾಡ್ತೀನಿ. ಗೋಮಾತೆಯ ಕೆಚ್ಚಲಿಗೆ ಬ್ಲೇಡ್ ಹಾಕ್ತಾನೆ ಒಬ್ಬ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ವ್ಯಕ್ತಿಯನ್ನ ತೋರಿಸಿ ಅರೆಸ್ಟ್ ಮಾಡಿಸ್ತಾರೆ. ಇದು ಹಿಂದೂ ಕಾರ್ಯಕರ್ತರಿಗೆ ಸಮಾಧಾನ ತರಲಿಲ್ಲ, ಇದೊಂದು ಕವರಪ್ ತಂತ್ರ ನಡೆದಿದೆ ಅನ್ನೋ ಆರೋಪ. ಮೊನ್ನೆ ನಡೆದ ಘಟನೆ ಓಂ ಶಕ್ತಿ ಮಾಲಾಧಾರಿ ಮಹಿಳೆಯರ ಮೇಲೆ ಕಲ್ತೂರಾಟ ಆಗತ್ತೆ, ಮಕ್ಕಳು ಇಲ್ಲಿ ಅಪರಾಧಿಗಳು ಅಂತ ಹೇಳಿ ಅವ್ರನ್ನ ಒಳಗ್ ಕಳಿಸ್ತಾರೆ. ಇದು ಕೂಡ ಅಲ್ಲಿರುವ ಸ್ಥಳೀಯರಿಗೆ ಹಾಗೆ ಹಿಂದೂ ಕಾರ್ಯಕರ್ತರಿಗೆ ಸಮಾಧಾನ ತರಲಿಲ್ಲ. ಆದ್ರೆ ಬಿಜೆಪಿ ಮಾತ್ರ ನೆಪಪಾತ್ರಕ್ಕೆ ಅನ್ನೋ ರೀತಿಯಲ್ಲಿ ಘಟನೆಯನ್ನ ಖಂಡಿಸ್ತಿದೆಯೇ ಹೊರತು ನಿಮ್ಮ ಪ್ರಖರವಾದ ಹಿಂದುತ್ವ 2 ಪ್ರಕರಣದಲ್ಲಿ ಕಾಣೋಕ್ ಸಿಗ್ಲಿಲ್ಲ. ನೋಡಿ, ಬಾರಿನೂ ಬಹಳ ಸ್ಪಷ್ಟವಾಗಿ ಎಲ್ಲಾ ಸಂದರ್ಭದಲ್ಲೂ ಬಹಳ ಪ್ರಬಲವಾಗಿ ಸರ್ಕಾರವನ್ನ ಬಯಲಿಗೆಳೆಯುವಂತ ವಕ್ಫ್ ವಿಚಾರದಲ್ಲಿರಲಿ ಅಥವಾ ಯಾವುದೇ ರೀತಿಯಾದಂತಹ ಆತಂಕವಾದಿಗಳ ವಿಚಾರದಲ್ಲಾಗಿರಲಿ, ಹಿಂದೂ ಕಾರ್ಯಕರ್ತರ ಹಲ್ಲೆ ಆದಂತ ಸಂದರ್ಭದಲ್ಲಾಗಲಿ ಅಥವಾ ಇಂತಹ ಕಲ್ಲು ತೂರಾಟ ಆದಂತ ಸಂದರ್ಭದಲ್ಲಾಗಲಿ, ಗಣೇಶನ ಉತ್ಸವದ ಮೇಲೆ ಕಲ್ಲು ತೂರಾಟ ಆದಾಗಲಿ ಅಥವಾ ಗಣೇಶನನ್ನೇ ತಗೊಂಡೋಗಿ ಅರೆಸ್ಟ್ ಮಾಡ್ಕೊಂಡಾದಾಗ್ಲಿ, ಎಲ್ಲಾ ಸಂದರ್ಭದಲ್ಲೂ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಾಗ್ಲೂ ಆಗ್ಲಿ ಅಥವಾ ಒಬ್ಬ ಮುಸಲ್ಮಾನ್ನ ನಾವು ಸ್ಪೀಕರ್ ಆಗಿ ಕುಂಡಿಸಿದೀವಿ ಅಂತ ಜಮೀರ್ ಅಹಮದ್ ಅವರು ಎಲ್ಲ ಒಂದ್ ಕಡೆ ಹೈದರಾಬಾದ್ ಅಲ್ಲಿ ಒಂದು ಬಹಿರಂಗವಾಗಿ ಭಾಷಣ ಹೇಳಿದ ವಿಚಾರದಲ್ಲಾಗ್ಲಿ, ಎಲ್ಲಾ ಸಂದರ್ಭದಲ್ಲೂ ನಾವು ಅವರ ವಿರುದ್ಧವಾಗಿ ನಾವು ಅವರನ್ನ ಹಲ್ಲೆಗೆಳೆಯುವಂಥದ್ದು, ಅವ್ರನ್ನ ಖಂಡಿಸುವಂಥದ್ದು, ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮವನ್ನು ತಗೊಳ್ಬೇಕು ಅಂತ ಮೊನ್ನೆ 25 ಲಕ್ಷ ದುಡ್ಡು ಕೊಟ್ರಲ್ಲ, 25 ಲಕ್ಷ ದುಡ್ಡು ಕೊಟ್ಟಾಗ್ಲೂ ಕಂಪ್ಲೇಂಟ್ ಅನ್ನ ಯಾವ ದುಡ್ಡು ಇದು, ಹೇಗೆ ಕ್ಯಾಶ್ ಅನ್ನು ಯಾವ ರೀತಿ ಕೊಟ್ರಿ ಅಂತನೂ ಪ್ರಶ್ನೆ ಮಾಡಿ ಕಂಪ್ಲೇಂಟ್ ಕೊಡುವಂತದ್ದು ಮಾಡಿದ್ವಿ. ಈ ರೀತಿ ಎಲ್ಲೂ ಇವರು ಎಲ್ಲವನ್ನು ಪ್ರತಿನಿತ್ಯ ಎಡವಟ್ಟನ್ನು ಮಾಡೇ ಮಾಡ್ತಾರೆ. ಒಂದು ಸ್ಕ್ಯಾಂಡ್ಲೋ ಅಥವಾ ಇನ್ನೊಂದು ಎಡವಟ್ಟೋ ಏನೋ ತಪ್ಪು ಎಲ್ಲವನ್ನು ಕಾಂಗ್ರೆಸ್ ಪಕ್ಷ ಪ್ರತಿನಿತ್ಯ ಮಾಡ್ತಾನೆ ಇದ್ದಾರೆ. ಇದು ಒಂಥರ ಇಂಡೆಕ್ಸಿಂಗ್ ಮಾಡುವಂತ ರೀತಿಯಾಗಿದೆ. ಇದು ಒಂಥರ ಸೀರಿಯಲ್ಗಿಂತನೂ 10 ಸೀರಿಯಲ್ಗಿಂತ ಜಾಸ್ತಿ ಬರೋ ರೀತಿಯಲ್ಲಿ ಎಪಿಸೋಡ್ಸ್ ಇವ್ರದ್ದು ಬರ್ತಿದೆ. ಸೊ ಹಾಗಾಗಿ ಪ್ರತಿನಿತ್ಯ ಇವರನ್ನ ಬಯಲಿಗೆಳೆಯುವಂತ ಕೆಲಸ, ಇವರನ್ನು ಅಲ್ಲಗೆಳೆಯೋ ಕೆಲಸಗಳನ್ನ ಬಹಳ ಪ್ರಬಲವಾಗಿ ಜಮೀರ್ ಅಹಮದ್ ಅವರ ಮೇಲೆ ನಿಮಗೆ ಎಕ್ಸ್ಟ್ರಾ ಲವ್ ಅಂತ ಯಾಕೆ ಹೇಳಿದ್ರೆ, ಮಂಡ್ಯದಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಕಲ್ತೂರಾಟ ಆದಾಗ ಇಡೀ ರಾಜ್ಯದ ಬಿಜೆಪಿ ನಾಯಕರು ಕಾರ್ಯಕರ್ತರ ಪಟಾಲಮನ್ ಕರ್ಕೊಂಡು ಹೋಗಿ ಅಲ್ಲಿ ಗಲಾಟೆ ಮಾಡ್ತೀರಿ, ಅದು ಮಾಡಿದ್ ಸರಿನಾ ತಪ್ಪ ಬೇರೆ ತರ್ಕ. ಆದ್ರೆ ಜಮೀರ್ ಅಹಮದ್ ಖಾನ್ ಅವರ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಕಲ್ತೂರಾಟ ಆಗತ್ತೆ, ಮೈಕ್ ನಲ್ಲಿ ಮಾತನಾಡಿದ್ದು, ಟ್ವಿಟರ್ ನಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ ಬಿಟ್ರೆ ಯಾರು ಹೋದ್ರು ಬಿಜೆಪಿ ನಾಯಕರು ಆ ಹೆಣ್ಣು ಮಕ್ಕಳ ಬೆಂಬಲಕ್ಕೆ, ಯಾರು ಹೋದ್ರು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಹೋದವರು ಹಿಂದೂ ಪರ ಮುಖಂಡರು, ಹಿಂದೂ ಪರ ಕಾರ್ಯಕರ್ತರು, ಬಿಜೆಪಿಯವರಲ್ಲ. ಘಟನೆ ಆದ ಸಂದರ್ಭಕ್ಕೆ ತಕ್ಷಣನೇ ನಮ್ಮ ಲೋಕಸಭಾ ಸದಸ್ಯರಾದಂತಹ ಸನ್ಮಾನ್ಯ PC ಮೋಹನ್ ಅವರು ತಕ್ಷಣ ಸ್ಥಳಕ್ಕೆ ತೆರಳಿ ಆ ಮಗುನ ಕರ್ಕೊಂಡೋಗಿ ಹಾಸ್ಪಿಟಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಅವ್ರು ಮಾತಾಡಿಸಿ ಎಲ್ಲಾ ರೀತಿಯಾದಂತ ಅವ್ರಿಗೆ ಧೈರ್ಯ ಕೊಡುವಂತ ಧೈರ್ಯವನ್ನು ಕೊಟ್ಟು ವಿಶ್ವಾಸವನ್ನು ಕೊಟ್ಟು ತಕ್ಷಣ ಕೆಲಸ ಮಾಡಿದಂತವರು ನಮ್ಮ ಸನ್ಮಾನ್ಯ PC ಮೋಹನ್ ಅವರು. ತದನಂತರ ಪ್ರತಿಪಕ್ಷದ ನಾಯಕರು ಅಶೋಕ್ ಅವರು, ನಾನು ಎಲ್ಲರೂ ಆ ಸ್ಥಳಕ್ಕೆ ತೆರಳಿದೀವಿ. ಆ ಮನೆಯವರನ್ನ ಮಾತಾಡಿಸಿ ತಕ್ಷಣ ಕಾನೂನಿನ ಕ್ರಮವನ್ನು ವಹಿಸಬೇಕು ಅಂತ ನಾವು ಹೇಳಿದ ತಕ್ಷಣ ACP ಅವರಲ್ಲಿ ಸಂಬಂಧಪಟ್ಟ ವ್ಯಕ್ತಿ 3 ಜನನ ಅರೆಸ್ಟ್ ಮಾಡಿದೀವಿ ಸರ್, 3 ಜನನ ಅರೆಸ್ಟ್ ಮಾಡಿದೀವಿ ಅಂತ. ಈಗ ತನಿಖೆ ಆಗುವಂತದ್ದಾಗಬೇಕು, ತನಿಖೆ ಆಗಿ ಕ್ರಮ ವಹಿಸುವಂತದ್ದಾಗಬೇಕು. ಇವತ್ತು ಸರ್ಕಾರನೇ ಬೇಲಿನೇ ಎದ್ದು ಹೊಲ ಮೇಯ್ತಾ ಇದ್ರೆ, ಬೇಲಿನೇ ಈ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇದ್ದವರು, ಇದು ಬಹಳ ಪವಿತ್ರವಾಗಿರುವಂತಹ ಒಂದು ಜವಾಬ್ದಾರಿ. ಈ ಜವಾಬ್ದಾರಿಯಲ್ಲಿ ಇವರು ಮೈ ಮರೆತು ಮನ ಬಂದಂತೆ ಅಧಿಕಾರ ದುರ್ಬಳಕೆಯನ್ನು ಮಾಡ್ತೀರಿ. ನೀವು ಬೇಕಾದ್ರೆ ಹೇಳಿ, ನಾವು ಮಾಡೋದು ಮಾಡ್ತಾ ಇರ್ತೀವಿ ಅಂತ ಮನಸ್ಥಿತಿ ಬಂದ್ರೆ ಪಾಪ ಈ ಕಾರ್ಯಕರ್ತರು, ಸಾರ್ವಜನಿಕರು, ಇವ್ರಿಗೆ ಮತ ಕೊಟ್ಟವರು ಏನನ್ ಮಾಡಬೇಕು, ಏನ್ ಮಾಡ್ಬೇಕು ನೀವೇ ಹೇಳಿ, ಇನ್ನೇನ್ ಮಾಡಬಹುದು? ಕಾನೂನನ್ನ ಕಾಪಾಡಬೇಕಾದ್ರೆ ಕಾನೂನ್ನೇ ಕೈ ಚೆಲ್ಲಿ ಕೂತರೆ ಇನ್ಯಾರ ಹತ್ರ ಹೋಗೋದು? ಹೋರಾಟ ಮಾಡಬೇಕು, ಹೋರಾಟ ಮಾಡ್ತಾ ಇದೀವಿ. ಪ್ರಬಲವಾಗಿ ವ್ಯಕ್ತಪಡಿಸ್ತಾ ಇದೀವಿ. ನಿರ್ದಾಕ್ಷಿಣ್ಯವಾಗಿ ಹೇಳ್ತಾ ಇದೀವಿ. ಹಾಗಾಗಿ ಈ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಮೈ ಮರೆತು ಅಥವಾ ಕೈ ಚೆಲ್ಲಿ ಕೂತ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ನಮ್ಮ ಆತ್ಮಸಾಕ್ಷಿನ ಇಟ್ಕೊಂಡು ಯಾವ ಕ್ಷಣದಲ್ಲೂ ಯಾರದೇ ವಿಚಾರ ಇರಲಿ, ಈ ಸರ್ಕಾರಕ್ಕೆ ನಾವು 100% ಭ್ರಷ್ಟ ಸರ್ಕಾರ ಅಂತ ನೇರವಾಗಿ ಸದನದಲ್ಲಿ ನಿಂತ್ಕೊಂಡು ಹೇಳಿದೀವಿ. 100% ಅಂತ ಹೇಳಿದೀವಿ. ಯಾವತ್ತು ನಾವು ಯಾವ್ದು ಹಿಂಜರಿದಿಲ್ಲ. ಸದನದ ಒಳಗಡೆ ಹೇಳಿದೀವಿ. ಮತ್ತು ಕಾನೂನು ದುರ್ಬಳಕೆ ಆಗಿರೋ ವಿಚಾರ ಮಾತಾಡಿದೀವಿ. ವಾಲ್ಮೀಕಿ ನಿಗಮದಲ್ಲಿ ಆಗಿರೋದು ಅವರೇ ಒಪ್ಕೊಂಡಿರೋದು. ಸೈಟ್ಗಳನ್ನ ಮೂಡದಲ್ಲಿ ವಾಪಸ್ ಕೊಟ್ಟವರು ಅವರೇ. ಈ ರೀತಿ ಒಂದಲ್ಲ ಎರಡಲ್ಲ. ಇವತ್ತು ಲೋಕಾಯುಕ್ತವರು ಹೇಳಿದ್ದಾರೆ ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಅಂತ. ಸೊ ಈ ರೀತಿ ಎಷ್ಟು ಪರ್ಸೆಂಟೇಜ್ ಆಗಿದೆ, ಏನಾಗಿದೆ ಅನ್ನೋಂಥ ಸರ್ಕಾರದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೀತಿದೆ, ಯಾವ ರೀತಿ ಅವ್ಯವಸ್ಥೆ ಇದೆ, ಅಧಿಕಾರ ದುರ್ಬಳಕೆ ಆಗ್ತಿರೋದು, ಮನ ಬಂದಂತೆ ಮತ್ತೆ ನಾಗರಿಕರಿಗೆ
ನೀವು ಓಟೆ ಹಾಕಿಲ್ಲ, ನೀವೇನ್ ಬೇಕಾದ್ರೆ ಮಾಡ್ಕೊಡ್ರಿ, ಹೋಗ್ರಿ, ನಾವು ಸರಿಯಾಗಿ ನಡ್ಕೊಳ್ಳಿ ಅಂತ ಈ ರೀತಿ ಪ್ರಶ್ನೆನೂ ಮಾಡೋರು ಇದ್ದಾರೆ. ಸೊ ಈ ರೀತಿ ನಡವಳಿಕೆಗಳು ನೀವು ನೋಡ್ತಾ ಇದ್ದೀರಾ. ಮನ ಬಂದಂತೆ ಏನು ಅಂದ್ರೆ ಅಧಿಕಾರ ಜನ ಕೊಟ್ಟಾಗ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಇದನ್ನೆಲ್ಲ ಸಹಿಸಿಕೊಂಡು ನಡ್ಕೊಂಡು ಹೋಗುವಂತದ್ದಾಗಬೇಕಾಗುತ್ತೆ. ಬ್ಯಾಕ್ ಟು ಹಿಂದುತ್ವದ ವಿಚಾರ. ಈ ಹಿಂದುತ್ವದ ಮೇಲಾಗುವ ಅಟ್ಯಾಕ್ಗಳು ಬಿಜೆಪಿಗೆ ಪೊಲಿಟಿಕಲ್ ಫ್ಯೂಯಲ್ ಅಷ್ಟೇ. ಹಿಂದೂಗಳನ್ನ ಕಾಪಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಬಿಜೆಪಿಯ ರಾಜ್ಯ ನಾಯಕರು ಇಲ್ಲ, ಕೇಂದ್ರ ನಾಯಕರು ಇಲ್ಲ. ಯಾಕೆಂದ್ರೆ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲಾಗ್ತಾ ಇರುವ ಅತ್ಯಾಚಾರ, ಕೊಲೆ, ಸುಲಿಗೆಗಳು, ಇದನ್ನ ಬಿಜೆಪಿಯ ಕೇಂದ್ರ ಸರ್ಕಾರ ಕೈಗೊಳ್ಳಬಹುದಾಗಿದ್ದ ಕ್ರಮಗಳನ್ನ ಕೈಗೊಳ್ತಿಲ್ಲ ಅನ್ನೋ ಅಸಮಾಧಾನ ಬಿಜೆಪಿಯ ಗ್ರಾಸ್ ರೂಟ್ ಲೆವೆಲ್ ವರ್ಕರ್ ಅಲ್ಲೇ ಕಾಡ್ತಾ ಇದೆ. ಬಾಂಗ್ಲಾದೇಶ ವಿಚಾರದಲ್ಲಿ ಮೋದಿ ಅವರು ಖಡಕ್ ನಿರ್ಧಾರ ತೆಗೆದುಕೊಂಡಿಲ್ಲ ಅನ್ನೋ ಅಸಮಾಧಾನ ಇದೆ. ಉತ್ತರ ಕೊಡ್ಲಿ. ಖಂಡಿತ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ, ನಿಮ್ಗೆ ಗೊತ್ತಿದೆ. ಯಾವ ರೀತಿ ಪಾಕಿಸ್ತಾನ್ ಪದೇ ಪದೇ ಕೆರಳಿಸ್ತಿದ್ರು, ನಮ್ಗೆ ಯಾವ ರೀತಿ ಸಮಸ್ಯೆಯನ್ನ, ಆತಂಕವಾದವನ್ನ ಮಾಡ್ತಿದ್ರು ಅಂತ ಪಾಕಿಸ್ತಾನಿಗೆ ಪಾಠ ಕಲಿಸಿರ್ಬೇಕಾರೆ ಈ ಬಾಂಗ್ಲಾದೇಶ ಯಾವ ಲೆಕ್ಕ ಅವರು ಆ ಸಂದರ್ಭ ಬರುತ್ತೆ ನೋಡಿ. ನಾನು ಅದನ್ನೆಲ್ಲ ಹೇಳೋದು ಇಲ್ಲಿ ತಪ್ಪಾಗುತ್ತೆ. ಒಂದು, ಪಾಕಿಸ್ತಾನ್ ವಿಚಾರದಲ್ಲೂ ಯಾವ ರೀತಿ ದಾಳಿ ನಡೆದಾಗ, ಯಾವ ರೀತಿ ಪಾಕಿಸ್ತಾನ್, ನಿಮ್ಗೆ ಗೊತ್ತಿದೆ ವರದಿ, ಯಾವ ಮೂಲದಲ್ಲಿ ಅಮೆರಿಕದ ಜೊತೆ ಒತ್ತಡವನ್ನು ಹೇರಿರೋದು, 50 ಮೂಲಗಳಲ್ಲಿ ಅಮೆರಿಕ ಮೇಲೆ ಒತ್ತಡವನ್ನು ಹೇರಿರೋದು, ನಮ್ಮನ್ನು ಕಾಪಾಡಿ, ನಮ್ಮನ್ನು ರಕ್ಷಿಸಿ ಅನ್ನೋಂಥ ಒತ್ತಾಯವನ್ನು ಮಾಡಿರೋದು ಎಲ್ಲರಿಗೂ ಗೊತ್ತಿರೋದು. ಒಂದಲ್ಲ, ಎರಡಲ್ಲ, 3 ಬಾರಿ ಅಲ್ಲ, ಬಾರಿನೂ ಅವ್ರ ಮೇಲೆ ದಾಳಿ ನಡೆಸುವಂತದ್ದಾಗಿದೆ. ಸೊ ಈ ರೀತಿ ಸೂಕ್ತವಾದಂತ ಒಂದು ಸಂದರ್ಭ ಬರುತ್ತೆ. ಅದು ಪಾಪದ ಕೊಡ. ಈ ಪಾಪದ ಕೊಡ ತುಂಬಬೇಕು. ಆ ಪಾಪದ ಕೊಡ ತುಂಬುತ್ತಿದ್ದಾಗೇನೆ ಅವ್ರಿಗೂ ಯಾವ ಕಾಲಕ್ಕೆ ತುಂಬುತ್ತೋ. ಬಟ್ ಅಷ್ಟರಲ್ಲಿ ಎಷ್ಟು ಜನ ಹಿಂದೂಗಳ, ಅಮಾಯಕ ಹಿಂದೂಗಳ ನೆತ್ತರು ಬಾಂಗ್ಲಾದೇಶದ ನೆಲ ಕಾಣೋ ಪರಿಸ್ಥಿತಿ ಬರುತ್ತೋ? ಈ ಕೇವಲ ದೀಪುಚಂದ್ರ ದಾಸ್ ಮಾತ್ರ ಅಲ್ಲ, ಬೆನ್ನಲ್ಲೇ 4-5 ಹತ್ಯೆಗಳಾಗೋಯ್ತು. ಸ್ಮಿತಾ, ಕಂಪ್ಲೀಟ್ ಆಗಿ ಎಕನಾಮಿಕ್ ಬ್ಲಾಕೆಡ್ ಅನ್ನ ಮಾಡುವಂತ ಮಾಡಿದ್ವಿ. ಎಕನಾಮಿಕ್ ಬ್ಲಾಕೆಡ್ ಅನ್ನ ಇತಿಹಾಸದಲ್ಲಿ ಯಾರು ಮಾಡಿರೋದಿದ್ಯಾ? ಮಾಡಿದೀವಿ. ಎಕನಾಮಿಕ್ ಬ್ಲಾಕೆಡ್ ಆಗಿದೆ. ಅದನ್ನ ಯಾವತ್ತು ಆ ದೇಶದಿಂದ ಆಮದು ಮಾಡ್ಕೊಳ್ಳೋದನ್ನೆಲ್ಲ ಸಂಪೂರ್ಣವಾಗಿ ನಿಲ್ಲಿಸಿರುವಂತದ್ದಾಗಿದೆ. ಇವತ್ತು ಭಾರತದ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಂತ ಅಂದಿನ ಪ್ರಧಾನಮಂತ್ರಿಗಳನ್ನ ಇವತ್ತು ದೇಶದಲ್ಲಿ ಅವ್ರಿಗೆ ಪೊಲಿಟಿಕಲ್ ಅಸೈಲಮ್ ಕೊಟ್ಟಿರುವಂತದ್ದಾಗ್ಲಿ, ಇವತ್ತು ಯಾವುದಕ್ಕೂ ಹಿಂಸರ್ದಿಲ್ಲ, ಪೊಲಿಟಿಕಲ್ ಅಸೈಲಮ್ ಕೊಟ್ಟಿದ್ದೀವಿ. ಇವರೆಷ್ಟೇ ಚೀರಾಡ್ಲಿ, ಇವತ್ತು ಗಟ್ಟಿಯಾಗಿ ನಿಂತು ಅವರಿಗೆ ರಕ್ಷಣೆ ಕೊಡುವಂತದ್ದಾಗಿದೆ. ಇವತ್ತು ಎಷ್ಟು ದಿನ ನಡೆಯುವಂತದ್ದು ಇದೆ, ನಡೀಲಿ, ಎಷ್ಟು ದಿನ ನಡೆಯುತ್ತದೆ. ಆದರೆ ವಾಪಸ್ಸು ಅವರಿಗೆ ಉತ್ತರ ಕೊಡುವಂತ ದಿನ ಬಂದೇ ಬರುತ್ತೆ. ಹಾಗಾಗಿ ಇವತ್ತು ಅವರಿಗೆ ರಕ್ಷಣೆ ಕೊಟ್ಟು ಇವತ್ತು ಭಾರತದ ಹಿತವನ್ನ ಕಾಪಾಡಲಿಕ್ಕಾಗ್ಲಿ, ಭಾರತೀಯರ ಹಿತವನ್ನ ಕಾಪಾಡಲಿಕ್ಕೆ ಯಾವತ್ತು ಭಾರತದ ಸರ್ಕಾರ ಎಲ್ಲಾ ಸಂದರ್ಭದಲ್ಲೂ, ಎಲ್ಲ ದೊಡ್ಡ ದೇಶ ಆಗಿರ್ಬೋದು, ಚಿಕ್ಕ ದೇಶ ಆಗಿರ್ಬೋದು, ಎಲ್ಲರಿಗೂ ಬಹಳ ಸ್ಪಷ್ಟವಾದ ಉತ್ತರವನ್ನ ಭಾರತ ಚೈನಾ ದೇಶಕ್ಕೂ ಕೊಟ್ಟಿದೆ, ಪಾಕಿಸ್ತಾನ್ಗೂ ಕೊಟ್ಟಿದೆ, ಇನ್ ಬೇರೆ ದೇಶಕ್ಕೂ ಕೊಡುವಂತದ್ದು ಮಾಡ್ತಾರೆ.